ಎಲ್ರಿಗೂ ನಮಸ್ಕಾರ. ಇದು ಭಾನುವಾರದ ಹುಣ್ಣಿಮೆಯ ಲಾಗು. ಇವತ್ತು ನಾನು ಎಷ್ಟು ನೆಮ್ಮದಿ ಅನ್ನಿಸ್ತು ನನಗೆ ಇವತ್ತು ಪೂಜೆ ಮಾಡಬೇಕಾದ್ರೆ ಅಂದರೆ, ಅಷ್ಟು ಸಮಾಧಾನವಾಗಿ ಅಷ್ಟು ಮನಸ್ಸಿಂದ ಇವತ್ತು ಪೂಜೆ ಆಯಿತು ನೋಡಿ. ಮಂಗಳಾರತಿ ಆದಮೇಲೆ ಆಗಬೇಕಾದ್ರೆ ನನಗೆ ಶಿವಪ್ಪಂಗೆ 2 ತುಂಬೆ ಹೂ ಇಟ್ಟಿದ್ದೆ. 1 ತುಂಬೆ ಹೂ ಪ್ರಸಾದ ಆಯಿತು. ಹೇಗಾಯಿತು ಅಂತ ನನಗನ್ಸಿರೋದನ್ನು ನಾನು ಹೇಳ್ತೀನಿ. ನಾವು ಭಗವಂತನ ಮೊದಲು ನಂಬಬೇಕು. ಆಮೇಲೆ ನಾವು ಏನೇ ಒಂದು ಮಾತಾಡ್ತಿದ್ದೀವಿ ಅಂದ್ರೂ ನಾವು ಭಗವಂತಂಗೆ ಅದಕ್ಕೆ ಕನೆಕ್ಟ್ ಆಗಿರಬೇಕು. ಅಂದರೆ ಒಬ್ಬ ವ್ಯಕ್ತಿ ಜೊತೆ ನಾವೀಗ ಎಷ್ಟೆಲ್ಲ ಮಾತಾಡ್ತೀವಿ, ಅವ್ರಿಗೆ ಮುಖಕ್ಕೆ ಮುಖ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಭಾವನೆಗಳನ್ನೆಲ್ಲ ಅವ್ರಿಗೆ ವ್ಯಕ್ತಪಡಿಸ್ತೀವಿ ಅಲ್ವಾ? ಆವಾಗ ಅಲ್ಲಿಂದನೂ ನಮಗೆ ರಿಯಾಕ್ಟ್ ಬರುತ್ತೆ. ಆ ಥರ ನಾವು ಭಗವಂತನ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಅವ್ನು ಕೇಳಿಸ್ಕೊತಿದ್ದಾನೆ, ಅವ್ನು ನಮ್ಮ ಜೊತೆ ಇದ್ದಾನೆ ಅನ್ನೋ ಫೀಲು ನಮ್ಮಲ್ಲಿ ಇರಬೇಕು. ನಾನು ಮೊದಲು ಪೂಜೆ ಮಾಡೋಕ್ಕೂ ಮುಂಚೆ ಎಲ್ಲ ಪೂಜೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಅರಿಶಿನ ಕುಂಕುಮ ಹೂವು ಊದ್ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಮೊದಲು ಗಣಪತಿಗೆ ಒಂದು ಸಂಕಲ್ಪ ಮಾಡಿಕೊಂಡು, ಮತ್ತು ಚಂದ್ರಗುತ್ತಿ ಮನೆ ದೇವತೆಗೆ ಒಂದು ಸಂಕಲ್ಪ ಮಾಡಿಕೊಂಡು, ಮಹಾಲಕ್ಷ್ಮಿಗೆ ಒಂದು ಸಂಕಲ್ಪ ಮಾಡಿಕೊಂಡು, ಶಿವಪ್ಪನಿಗೆ ಒಂದು ಸಂಕಲ್ಪ ಮಾಡಿಕೊಂಡು ತುಂಬ ಮನಸ್ಸಿಂದ ನಾನು ತುಂಬ ಬೇಸರದಿಂದ ನಾನು ಹೇಳಿಕೊಂಡು, ನನಗೆ ಪೂಜೆ ಆಗೋದ್ರೊಳಗೆ ಒಂದು ಪ್ರಶ್ನೆಗೆ ನನಗೆ ಪ್ರಸಾದ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ನಾವು ಭಗವಂತನಿಗೆ ತಲುಪೋಕ್ಕೆ ಮೊದಲ ದಾರಿ ಇದೆ, ಆಮೇಲೆ ಮತ್ತೊಂದು ಮಗದೊಂದು ಎಲ್ಲ. ದೇವ್ರ ಮನೆ ಈ ಥರ ಇದೆ. ಇದಿಷ್ಟು ಫೋಟೋಸ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ನಾನೆಲ್ಲ ಮುಡುಪುಗಳನ್ನು ಕಟ್ಟಿಟ್ಟಿದ್ದೀನಿ. ಕೆಲವೊಂದು ಹರಕೆಗಳು ಬಾಕಿ ಇದೆ, ಆ ಮುಡುಪೆಲ್ಲ ಮರ್ತ್ಬಿಟ್ರೆ ಅಂತ ಹೇಳಿ ಅದನ್ನಿಟ್ಟು ಯಾವಾಗೂ ಅದನ್ನು ಕೂಡ ನಾನು ಪೂಜೆ ಮಾಡ್ತೀನಿ. ಈ ಕಡೆ ಬಾಕ್ಸಲ್ಲಿ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ಇಟ್ಟಿರ್ತೀನಿ. ಇಲ್ಲಿ ಶ್ರೀರಾಮನ ಬುಕ್ಸ್ ಇಟ್ಟಿದ್ದೀನಿ. ಅಂದರೆ ನನಗೆ ಬಿಡು ಇದ್ದಾಗ ಪೂಜೆ ಮಾಡಿದಾಗ ನಾನು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಶ್ರೀರಾಮನಾಮ ಕೂಡ ಬರಿತೀನಿ. ಮತ್ತು ನಾನು ದೇವ್ರ ಕೋಣೆಯಲ್ಲೇ ಉಪ್ಪಿನ ಪ್ಯಾಕೆಟ್ ಕೂಡ ಇಡೋದು. ಯಾಕಂದರೆ ದೇವ್ರ ಮನೆಯಲ್ಲಿ ಅಷ್ಟೊಂದು ಪಾಸಿಟಿವಿಟಿ ಇರುತ್ತೆ. ಹಾಗಾಗಿ ನಾನು ಉಪ್ಪನ್ನು ಇಲ್ಲೇ ಇಡ್ತೀನಿ. ಬಳಸೋಕ್ಕಲ್ಲಿ ಒಂದು ಪ್ಯಾಕೆಟ್ ಆಮೇಲೆ ತೊಗೊಂಡು ಹೋಗ್ತೀನಿ. ಈ ಥರ ಮಾಡ್ತೀನಿ. ಉಪ್ಪು ಎಷ್ಟು ತಂದರೂ ಅದು ನಾನು ಯಾವತ್ತೂ ದೇವ್ರ ಕೋಣೆಯಲ್ಲೇ ಇಡೋದು. ಜೊತೆಗೆ ಇಲ್ಲಿ ಪೂಜೆ ಐಟಮ್ಸ್ ಎಲ್ಲ ಈಗ ಪೂಜೆ ಮಾಡಿದ್ನಲ್ಲ ಎಲ್ಲ ಸ್ವಲ್ಪ ಹರಡ್ಬಿಟ್ಟಿದೆ. ಇಲ್ಲಿ ಒಂದು ಸ್ವಲ್ಪ ತುಪ್ಪ, ಅಂದರೆ ಕರ್ಪೂರ ಬೆಳಗೋಕ್ಕೆ, ಆಮೇಲೆ ಕರ್ಪೂರ ಡಬ್ಬಿ, ಆಮೇಲೆ ಧೂಪದ ಬಾಕ್ಸ್ ಒಂದು, ಆಮೇಲೆ ಶ್ರೀಗಂಧದ ಒಂದು ಬಾಕ್ಸು, ಅರಿಶಿನ ಕುಂಕುಮ ಮತ್ತು ಒಂದು ಊದ್ಬತ್ತಿ ಪ್ಯಾಕೆಟು, ಇಷ್ಟೇ. ಇದನ್ನಿಷ್ಟಿಲ್ಲಿ ಇಟ್ಕೊಡ್ತೀನಿ. ಆಮೇಲೆ ಪಟ್ನ ಕೂಡ ನಾನು ಯಾವತ್ತೂ ಬಾಕ್ಸಲ್ಲಿ ಮುಚ್ಚಿಡ್ತೀನಿ. ಊದ್ಬತ್ತಿ ಇದನ್ನೆಲ್ಲ ಒಂದು ಕಡೆ ಇಡ್ತೀನಿ. ಪಟ್ನ ಯಾವತ್ತೂ ಹೊರಗೂ ಇಡಬಾರ್ದು. ಜೊತೆಗೆ ನಾವು ಬೆಂಕಿ ಪಟ್ನದಿಂದ ದೀಪ ಕೂಡ ಹಚ್ಚಬಾರ್ದು. ಹಾಗಾಗಿ ನಾನು ಊದ್ಬತ್ತಿಯಿಂದನೇ ಯಾವತ್ತೂ ದೀಪ ಬೆಳಗೋದು. ಮತ್ತು ಜೇನುತುಪ್ಪ ಡಬ್ಬಿ ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ಲಕ್ಷ್ಮೀ ಪೂಜೆ ಮಾಡಿದಾಗ ನಾನು ಇದನ್ನು ಬಳಸ್ತಾ ಇರ್ತೀನಿ. ಇಲ್ಲಿ ನಾನು ಪಲಾವ್ ಎಲೆನ ಇಟ್ಟಿದ್ದೀನಿ. ಇದನ್ನು ನಾನು ಜಾಸ್ತಿ ಶುಕ್ರವಾರ ಅಥವಾ ಹುಣ್ಣಿಮೆ ಪೂಜೆಗೆ, ಕೆಲವೊಂದು ರಿಚುವಲ್ಸಿಗೆ ನಾನು ಇದನ್ನು ಬಳಸ್ತೀನಿ. ಇವತ್ತು ಹುಣ್ಣಿಮೆ ಅಲ್ಲ, ಹಾಗಾಗಿ ಅದನ್ನು ಈಗ ಬಳಸ್ತೀನಿ. ನಿಮಗೆ ಇದ್ರ ಬಗ್ಗೆ ವಿವರಗಳು ಬೇಕು ಅಂದರೆ ನಾನು ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ನಾನು ಏನೇನು ಮಾಡ್ತೀನಿ ಬೇ ಲೀಫಲ್ಲಿ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.